ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚೊಂಗೆ ಯಾವ ಥರ ಮಾಡೋದು ಅಂತ ನಿಮಗೆ ಸುಲಭವಾಗಿ ನಾನು ತೋರಿಸಿಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೋಡಿ, ನಾನಿಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಒಂದು ಪರಾತಿಗೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಬೇಕಾಗುತ್ತೆ. ಇದನ್ನು ನೋಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಇವತ್ತು ಮೊಹರಂ ಇರೋದ್ರಿಂದ ಚೊಂಗೆನ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ವರ್ಷದಲ್ಲಿ ನಾವು ಯಾವುದೇ ದಿನ ಈ ಚೊಂಗೆನ ಮಾಡೋದಿಲ್ಲ. ಮೊಹರಂ ಹಬ್ಬಕ್ಕೆ ಮಾತ್ರ ನಾವು ಈ ಚೊಂಗೆನ ಮಾಡ್ತೀವಿ. ಉತ್ತರ ಕರ್ನಾಟಕ ಕಡೆ ಎಲ್ಲ ಜನರು ಈ ಥರ ಇದನ್ನೇ ಮಾಡ್ತಾರೆ, ಮಿಸ್ಸೇ ಮಾಡೋದಿಲ್ಲ. ನೋಡಿ, ಈ ಥರ ನಾವು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಚೊಂಗೆ. ನೋಡಿ, ಈ ಹದಕ್ಕೆ ಇರಬೇಕು. ಇದನ್ನು ಒಂದು 5 ನಿಮಿಷ ಒಂದು ಡಬ್ಬದಲ್ಲಿ ಹಾಕಿ ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಒಂದು 5 ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ನೆನೆದಿದೆ ಅಂತ. ನೋಡಿ, ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ. ಮತ್ತೆ ಒಂದು 2 ನಿಮಿಷ ನಾವು ಚೆನ್ನಾಗಿ ನಾದ್ಕೊಳ್ಳೋಣ. ನೋಡಿ, ಚಪಾತಿ ಮನೆ ಮೇಲೆ ನಾನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಇವಾಗ ಒಂದು ಉಳ್ಳಿನ ತಗೊತೀನಿ. ನೋಡಿ, ಒಂದು ದೊಡ್ಡದು ಚಪಾತಿ ಆಗುವಷ್ಟು ಉಳ್ಳಿನ ನಾನು ತಗೊಂಡು ಇವಾಗ ಲಟ್ಟಿಸ್ಕೊತೀನಿ. ಹಿಟ್ಟು ಹಚ್ಚಿ ನಾನು ಚಪಾತಿನ ಲಟ್ಟಿಸ್ಕೊತೀನಿ. ನೋಡಿ, ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನು ನೀವು ಚಪಾತಿನ ಲಟ್ಟಿಸ್ಕೋಬೇಕು. ನೋಡಿ, ಇದೇ ಥರ ರೌಂಡಾಗಿ ನಾನು ಲಟ್ಟಿಸ್ಕೊತೀನಿ. ಇದಕ್ಕೆ ನಾನು ಎಣ್ಣೆನ ಫುಲ್ಲು ಸವರ್ಕೊತೀನಿ. ನೋಡಿ, ಬ್ರಷಲ್ಲಿ ಫುಲ್ಲು ರೌಂಡಾಗಿ ನಾನು ಎಣ್ಣೆ ಹಚ್ಕೊತೀನಿ. ಇವಾಗ ಮತ್ತೆ ಒಂದು ಕಡೆಯಿಂದ ಫೋಲ್ಡ್ ಮಾಡ್ತೀನಿ ಚಪಾತಿನ. ನೋಡಿ, ಮತ್ತೆ ಇದಕ್ಕೆ ಎಣ್ಣೆನ ಹಚ್ಕೋಬೇಕು. ನೋಡಿ, ಮತ್ತೆ ಇದನ್ನು ಫೋಲ್ಡ್ ಮಾಡಿ ನಾವು ಹಿಟ್ಟನ್ನು ಹಚ್ಚಿ ಚಪಾತಿನ ಲಟ್ಟಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವರ್ಷದಲ್ಲಿ ನಾವು ಯಾವತ್ತೂ ಈ ಥರ ಮಾಡಿರಲ್ಲ. ಮೊಹರಂ ಹಬ್ಬ ಬಂದಾಗಲೇ ನಾವು ಚೊಂಗೆನ ಮಾಡ್ತಾರೆ. ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲಿ ಇದು ಇದ್ದೇ ಇರುತ್ತೆ ಮೊಹರಂ ದಿನ. ನೋಡಿ, ಈ ಥರ ರೌಂಡಾಗಿ ಲಟ್ಟಿಸ್ಕೊಳ್ಳೋಣ. ನಿಮಗೆ ರೌಂಡಾಗಿ ಲಟ್ಟಿಸ್ಕೊಳ್ಳೋಕೆ ಬರಲಿಲ್ಲ ಅಂದರೆ ಒಂದು ಪ್ಲೇಟಿನ ಸಹಾಯದಿಂದ ರೌಂಡಾಗಿ ಆಕಾರ ಕೊಟ್ಕೊಳ್ಳೋಣ. ನಾನು ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ನೋಡಿ, ಈ ಥರ ಒಂದು ಪ್ಲೇಟ್ ತಗೊಂಡು ಇದಕ್ಕೆ ಆಕಾರ ಕೊಟ್ಕೋಬೇಕು. ನೋಡಿ, ಮಿಕ್ಕಿರೋ ಹಿಟ್ಟನ್ನೇ ಎಲ್ಲನೂ ತೆಗಿತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ರೌಂಡಾಗಿ ಬಂತು. ಇವಾಗ ಇದು ಚಪಾತಿ ಉಬ್ಬಬಾರ್ದು ಅಂದರೆ ಒಂದು ಸ್ಪೂನಿನ ಸಹಾಯದಿಂದ ನೋಡಿ ಈ ಥರ ಚುಚ್ಕೋಬೇಕು. ನೋಡಿ, ಈ ಥರ ಚುಚ್ಕೊಂಡು ಎಲ್ಲನೂ ಚಪಾತಿನ ನಾನು ರೆಡಿ ಮಾಡಿ ಪ್ಲೇಟಲ್ಲಿ ಇಟ್ಕೊಳ್ತೀನಿ. ನೋಡಿ, ಇದೇ ಥರ ನೀವು ಎಲ್ಲವನ್ನು ಮಾಡ್ಕೊಳ್ಳಿ. ಇವಾಗ ತವ ಬಿಸಿಯಾಗಿದೆ ಅಂತ ನೋಡೋಣ ಬನ್ನಿ. ತವ ಕೂಡ ಬಿಸಿಯಾಗಿದೆ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚಪಾತಿನ ಚೆನ್ನಾಗಿ ಎರಡೂ ಬದಿ ಬೇಯಿಸ್ಕೊಳ್ಳೋಣ. ನೋಡಿ, ಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ನೋಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ವರ್ಷದಲ್ಲಿ ಒಂದೇ ಸತಿ ಮಾಡಿದ್ರೂ ಕೂಡ ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಇವಾಗ ಚಪಾತಿನ ಚೆನ್ನಾಗಿ ನಾನು ಎರಡೂ ಕಡೆ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ನಮಗೆ ಚಪಾತಿ ಎಲ್ಲ ರೆಡಿ ಆಯಿತು. ನಾನು ಎಲ್ಲವನ್ನು ಚಪಾತಿನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ನಿಮಗೆ ತೋರಿಸೋದಕ್ಕೆ ಒಂದು 5-6 ಚಪಾತಿನ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಇವಾಗ ಮುಂದಿನ ಪ್ರೊಸೀಜರ್ ಏನು ಅಂತ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಒಣ ಖರ್ಜೂರನ್ನು ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ, ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ಒಣ ಕೊಬ್ಬರಿನ 1 ಬೌಲಷ್ಟು ನಾನು ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಮುದ್ದಿ ಸಕ್ಕರೆನ ನಾನು 1 ಬೌಲಷ್ಟು ಇಟ್ಕೊಂಡಿದ್ದೀನಿ. ನೋಡಿ, ಹಾಗೆ ಸೊಂಪು ಅಂದರೆ ಬಡೆ ಸೊಪ್ಪು ಅಂತಾರಲ್ಲ, ಅದನ್ನು ನಾನು ಸ್ವಲ್ಪ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಬಾದಾಮಿನ ನಾನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲ, ನೀವು ಪೀಸ್ಗಳನ್ನ ಕಟ್ ಮಾಡಿ ಕೂಡ ಇಟ್ಕೋಬೋದು. ಗೋಡಂಬಿನ ನಾನು ಸಣ್ಣಗೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಬೆಲ್ಲ ಕೂಡ ಪುಡಿ ಮಾಡಿ ತಗೊಂಡಿದ್ದೀನಿ. ಹಾಗೆ ಗಸಗಸೆ ಕೂಡ ಅದನ್ನು ಕೂಡ ಹುರಿದ್ಬಿಟ್ಟು ನಾನು ತಗೊಂಡಿದ್ದೀನಿ. ನೋಡಿ, ಏನೇನು ಬೇಕು ಅಂತ ನೋಡ್ಕೊಂಡ್ರಲ್ಲ. ಇವಾಗ ಯಾವ ಥರ ಮಾಡೋದು ಚೊಂಗೆನ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಒಂದು ಪ್ಲೇಟಲ್ಲಿ ನಾನು ಒಂದು ಚಪಾತಿನ ಇಟ್ಕೊತೀನಿ. ನೋಡಿ, ಇದಕ್ಕೆ ನಾನು
ಸ್ವಲ್ಪ ಬೆಲ್ಲನ ಹಾಕ್ಕೊತೀನಿ ಮೇಲೆ. ನೋಡಿ ನಾನು ಯಾವ ಥರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ನೀವು ಮಾಡ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ನೋಡಿ ಸುತ್ತಲೂ ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಈಗ ಗಸಗಸೆನೂ ಕೂಡ ಸುತ್ತಲೂ ಹಾಕ್ಕೊತೀನಿ. ನೋಡಿ ಇದೇ ಥರನೇ ಹಾಕ್ಕೊಳ್ಳಿ. ನೋಡಿ ಇವಾಗ ಸೊಂಪು ಕೂಡ ಇದೇ ಥರ ಸುತ್ತಲೂ ಹಾಕ್ಕೊತೀನಿ. ಗೋಡಂಬಿ ಕೂಡ ಪುಡಿ ಮಾಡಿ ಉದುರಿಸ್ಕೋತಾ ಇದ್ದೀನಿ ಮೇಲೆ ಸುತ್ತಲೂ. ನೋಡಿ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಇವಾಗ ಬಾದಾಮಿ ಕೂಡ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೋದು ನೀವು. ನಾನು ತುರಿದ್ಬಿಟ್ಟಿದ್ದೀನಿ. ನೋಡಿ ಅದನ್ನು ಕೂಡ ಹಾಕ್ಕೊಂಡಾಯ್ತು. ಇವಾಗ ಒಣ ಖರ್ಜೂರನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನೋಡಿ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಒಣ ಕೊಬ್ಬರಿನ ನಾನು ಸುತ್ತಲೂ ಕೂಡ ಸೇರಿಸ್ಕೋತಾ ಇದ್ದೀನಿ. ನೋಡಿ ಹಾಗೆ ಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಒಬ್ಬೊಬ್ಬರು ಬೆಲ್ಲದ ನೀರನ್ನು ಮಾಡಿ ಹಾಕೋತಾರೆ, ಆದರೆ ಬೆಲ್ಲದ ನೀರು ಹಾಕೋಬಾರ್ದು, ಚಪಾತಿ ಎಲ್ಲ ಕೆಳಗಡೆ ನೆನೆದೋಗ್ಬಿಡುತ್ತೆ. ಈ ಥರ ಚೊಂಗೆ ರೆಡಿ ಆಯಿತು ನಮಗೆ. ನೋಡಿ ಫ್ರೆಂಡ್ಸ್, ಸೂಪರ್ ಚೊಂಗೆ ನಮಗೆ ರೆಡಿ ಆಯಿತು. ಸೂಪರ್ ಅಲ್ವಾ? ಇದೇ ಥರ ಎಲ್ಲವನ್ನು ಮಾಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಸಕ್ಕರೆಯಲ್ಲೂ ಕೂಡ ಮಾಡ್ಕೋಬಹುದು. ನೋಡಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ನೋಡಿ ಅದರ ಮೇಲೇ ಮತ್ತೆ ಒಂದು ಚಪಾತಿನ ಇಟ್ಕೋತಾ ಇದ್ದೀನಿ. ಇದಕ್ಕೆ ನಾನು ಮುದ್ದೆ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ನೀವು ಮುದ್ದೆ ಸಕ್ಕರೆ ಇಲ್ಲ ಅಂದರೆ ಸಕ್ಕರೆ ಪುಡಿನ ಕೂಡ ಇಲ್ಲಿ ಹಾಕೋಬಹುದು. ನೋಡಿ ನಮ್ಮ ಉತ್ತರ ಕರ್ನಾಟಕ ಕಡೆ ನಮಗೆ ಮುದ್ದೆ ಸಕ್ಕರೆ ತುಂಬ ಚೆನ್ನಾಗಿ ಸಿಗುತ್ತೆ. ನೋಡಿ ಇದ್ರ ಮೇಲೆ ನಾನು ಬಾದಾಮಿ ಚೂರನ್ನ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಗೋಡಂಬಿ ಕೂಡ ಅದನ್ನು ಕೂಡ ತುರಿದಿರೋದು ಅದನ್ನು ಕೂಡ ಹಾಕೋತಾ ಇದ್ದೀನಿ. ಸೇಮ್ ನಾವು ಯಾವಾಗಲೇ ಏನೇನು ಹಾಕಿದ್ವಲ್ಲ ಅದೇ ಥರನೇ. ಅಲ್ಲಿ ಬೆಲ್ಲ ಹಾಕಿದ್ವಿ, ಇಲ್ಲಿ ಸಕ್ಕರೆ ಹಾಕಿದ್ದೀವಿ, ಅಷ್ಟೇ ವ್ಯತ್ಯಾಸ. ನೋಡಿ ಗಸಗಸೆ ಕೂಡ ಹಾಕ್ಕೊಂಡಾಯ್ತು. ಇವಾಗ ಸೊಂಪನ್ನ ಹಾಕೋತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಮಾಡ್ಕೊಳ್ಳಿ. ನೋಡಿ ಖರ್ಜೂರನ ಕೂಡ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಕೊಬ್ಬರಿನ ಕೂಡ ಹಾಕ್ಕೊಳ್ಳೋಣ ಸುತ್ತಲೂ. ಇದು ಮಾಡಿದ ದಿನ ಟೇಸ್ಟ್ ಬರಲ್ಲ, ಒಂದು ದಿನ ಇದನ್ನು ಬಿಡಬೇಕು. ಮಾರನೇ ದಿನ ಸಖತ್ತಾಗಿ ತುಪ್ಪ ಬೆಲ್ಲ ಹಾಗೆ ಸಕ್ಕರೆ ಎಲ್ಲ ಹೀರ್ಕೊಂಡಿರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ ಇದು ಕೂಡ ರೆಡಿ ಆಯಿತು. ಬೆಲ್ಲದಲ್ಲೂ ಮಾಡಿ ತೋರಿಸಿದ್ದೀನಿ, ಸಕ್ಕರೆ ಕೂಡ ಹಾಕಿ ಮಾಡಿ ಯಾವ ಥರ ಅಂತ ಕೂಡ ತೋರಿಸಿದ್ದೀನಿ. ಎಲ್ಲವನ್ನು ಮಾಡಿ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವುದು ಈಜಿ ಆಗುತ್ತೋ ಅದನ್ನು ನೀವು ಮಾಡ್ಕೋಬೋದು. ಚಪಾತಿಯಲ್ಲಿ ಚೊಂಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇನ್ನೊಂದು ವಿಧಾನದಲ್ಲಿ ನಾನು ಚೊಂಗೆನ ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ ನಾನು ಒಂದು 5 ಚಪಾತಿನ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಚಪಾತಿಗೆ ನಾನು ಸುತ್ತಲೂ ಎಣ್ಣೆನ ಹಚ್ಕೋತಾ ಇದ್ದೀನಿ. ನೋಡಿ ಮೇಲೆ ಮತ್ತೆ ಇನ್ನೊಂದು ಚಪಾತಿನ ನಾವು ಹಾಕೋತಾ ಇದ್ದೀನಿ. ಮತ್ತೆ ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಮತ್ತೆ ಒಂದು ಚಪಾತಿನ ಇದ್ರ ಮೇಲೆ ಹಾಕೋಬೇಕು. ನೋಡಿ ಮುಂಚೆನೇ ನಾನು ಒಂದು 5 ಚಪಾತಿನ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಎಣ್ಣೆನ ಹಚ್ಕೋಬೇಕು. ನೋಡಿ ಸುತ್ತಲೂ ಎಣ್ಣೆ ಹಚ್ಕೊಂಡು ಮತ್ತೆ ಹಿಟ್ಟನ್ನು ಉದುರಿಸ್ಕೊಂಡು ಮತ್ತೆ ಇನ್ನೊಂದು ಚಪಾತಿನ ಇದ್ರ ಮೇಲೆ ಹಾಕೋಬೇಕು. ಇದೇ ಥರ ನಾನು 5 ಚಪಾತಿನ ಇದೇ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಮತ್ತೆ ಎಣ್ಣೆ ಹಚ್ಕೋತಾ ಇದ್ದೀನಿ. ನೋಡಿ ನಿಮಗೆ ಯಾವ ಸುಲಭ ಆಗುತ್ತೋ ಅದನ್ನು ನೀವು ಮಾಡ್ಕೋಬೋದು. ಎರಡೂ ಕೂಡ ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಜ್ಯೂಸಿಯಾಗಿ ನಮಗೆ ಚೊಂಗೆ ಸಿಗುತ್ತೆ. ನೋಡಿ ಇವಾಗ ಮತ್ತೆ ಒಂದು ಚಪಾತಿನ ಅದರ ಮೇಲೆ ಹಾಕ್ಕೊತೀನಿ. ಇವಾಗ ಮತ್ತೆ ಕೂಡ ಅದೇ ಥರನೇ ಎಣ್ಣೆ ಮತ್ತು ಹಿಟ್ಟನ್ನು ಹಾಕ್ಕೊಂಡು ನೋಡಿ ಮತ್ತೆ ಹಿಟ್ಟನ್ನು ಉದುರಿಸ್ಕೊತೀನಿ. ನೋಡಿ ಇವಾಗ ಲಾಸ್ಟ್ ಮತ್ತೆ ಒಂದು ಚಪಾತಿನ ಅದರ ಮೇಲೆ ಹಾಕ್ಕೊಂಡು ಮತ್ತೆ ಅದೇ ಪ್ರೊಸೀಜರು ಎಷ್ಟು ಮಾಡ್ತೀರೋ ನೀವು ಅದೇ ಥರನೇ ಎಣ್ಣೆ ಹಚ್ಚಿ ಹಿಟ್ಟು ಹಾಕಿ ಈ ಥರನೇ ಮಾಡ್ಕೋಬೇಕು. ನೋಡಿ ಮತ್ತೆ ಮೇಲೆ ಹಿಟ್ಟು ಉದುರಿಸ್ಕೊಂಡು ನಾವು ನೋಡಿ ಈ ಥರ ನಾವು ಫೋಲ್ಡ್ ಮಾಡ್ತಾ ಬರಬೇಕು. ನೋಡಿ ಇದೇ ಥರ ನಾವು ಸುತ್ತಾ ಬರಬೇಕು. ನೋಡಿ ನೋಡಿ ಈ ಥರ ಮಾಡಿ ನಾವು ಚಿಕ್ಕ ಚಿಕ್ಕ ಉಳ್ಳಿನ ಕಟ್ ಮಾಡ್ಕೋಬೇಕು.
ನೋಡಿ ನಾನು ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾವು ಚಿಕ್ಕ ಚಿಕ್ಕ ಉಳ್ಳಿನ ಕಟ್ ಮಾಡ್ಕೊಳ್ಳೋಣ. ನೋಡಿ ಪೂರಿ ಸೈಜು ಒಂದೊಂದು ಉಳ್ಳಿನ ನಾವು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಲೇಯರ್ ಆಗಿ ನಮಗೆ ಸಿಗುತ್ತೆ ನೋಡಿ. ನೋಡಿ ನೋಡಿ ಸೂಪರ್ ಅಲ್ವಾ? ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸ್ಕೋಬಾರ್ದು. ನೋಡಿ ಎಲ್ಲ ಕೂಡ ಇದೇ ಥರನೇ ಪ್ಲೇಟಿಗೆ ನಾನು ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಒಂದೊಂದೇ ನಾವು ಪೂರಿ ಸೈಜು ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಚ್ಕೊಂಡು ಪೂರಿ ಸೈಜಲ್ಲಿ ಲಟ್ಟಿಸ್ಕೋಬೇಕು. ನೋಡಿ ಜಾಸ್ತಿ ತೆಳುವಾಗಿ ಲಟ್ಟಿಸ್ಬೇಡಿ, ಸ್ವಲ್ಪ ದಪ್ಪದಾಗಿಯೇ ಇರಲಿ, ಚೆನ್ನಾಗಿರುತ್ತೆ. ನೋಡಿ ನೋಡಿ ಈ ಸೈಜಲ್ಲಿ ಇರಲಿ. ಇವಾಗ ಇದೇ ಥರ ಎಲ್ಲವನ್ನು ನಾನು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಬಿಸಿಯಾಗಿದೆ. ಇವಾಗ ಒಂದೊಂದೇ ಪೂರಿನ ಎಣ್ಣೆಯಲ್ಲಿ ಬಿಡೋಣ. ಲೋ ಫ್ಲೇಮಲ್ಲಿ ಇರಬೇಕು ಎಣ್ಣೆ. ನೋಡಿ ಈ ಥರ ಪ್ರೆಸ್ ಮಾಡಿ ಮಾಡಿ ಪೂರಿನ ನಾವು ಬೇಯಿಸ್ಕೋಬೇಕು. ನೋಡಿ ಮತ್ತೆ ಒಂದು ಕಡೆ ನಾನು ನೋಡಿ ಈ ಥರ ತಿರುಗಿಸ್ತಾ ಮತ್ತೆ ಒಂದು ಕಡೆ ಹಾಕ್ಕೊಂಡಿದ್ದೀನಿ. ಎಷ್ಟು ಲೇಯರ್ ಆಗಿ ಬರುತ್ತೆ ನೋಡಿ, ಸೂಪರಾಗಿರುತ್ತೆ. ನೋಡಿ ಲೇಯರ್ ಕಾಣಿಸ್ತಾ ಇದೆಯಲ್ವ ನಿಮಗೆ? ನೋಡಿ ಇದೇ ಥರ ಎಲ್ಲವನ್ನು ಪೂರಿನ ನಾನು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಸಖತ್ತಾಗಿ ಬಂದಿದೆ ಅಲ್ವಾ? ಸೂಪರ್. ಇವಾಗ ಇದನ್ನು ಕೂಡ ಚೋಂಗೆನ ನಾವು ರೆಡಿ ಮಾಡ್ಕೋಬೋದು. ನಿಮಗೆ ಪೂರಿ ಆದರೆ ಪೂರಿ ಮೇಲೆ ಚೋಂಗೆನ ಈ ಥರ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ಳಿ. ಇಲ್ಲ ಚಪಾತಿನೇ ಮಾಡಿಕೊಂಡು ಈ ಥರ ಮಾಡ್ಕೊತೀನಿ ಅಂದರೆ ಅದು ಆ ಥರನೂ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ನಾನು ಒಂದು ತಟ್ಟೆಗೆ 3 ಪೂರಿ ಹಾಕಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಮತ್ತೆ ಎಲ್ಲವನ್ನು ಅದರ ಮೇಲೆ ಹಾಕೋಬೇಕು. ನೀವು ಬೆಲ್ಲದಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲ ಸಕ್ಕರೆಯಲ್ಲಾದರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಸಕ್ಕರೆನೂ ಹಾಕಿ ಹಾಗೆ ಬೆಲ್ಲನೂ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಚೋಂಗೆ ಮನೆಯೇ ಸಿಗುತ್ತೆ. ಅದರಲ್ಲಿ ಹಿಟ್ಟನ್ನು ಲಟ್ಟಿಸಿ ನಾವು ಈ ಥರ ಚೋಂಗೆನ ಮಾಡ್ಕೋಬೋದು. ಅದರಲ್ಲಿ ಡಿಸೈನ್ ಇರುತ್ತೆ, ಅದಕ್ಕೋಸ್ಕರ ಚೋಂಗೆ ಡಿಸೈನ್ ಆಗಿ ಬರುತ್ತೆ. ನಮ್ಮ ಹತ್ರ ಅದಿರಲಿಲ್ಲ, ಅದಕ್ಕೋಸ್ಕರ ನಾನು ಚಪಾತಿ ಮತ್ತು ಪೂರಿನ ಮಾಡಿ ಈ ಥರ ನಿಮಗೆ ಚೋಂಗೆನ ತೋರಿಸ್ಕೊಡ್ತಾ ಇದ್ದೀನಿ. ಚೋಂಗೆ ಮನೆ ನಮಗೆ ಡಿಸೈನಲ್ಲಿ ಬರುತ್ತೆ. ನಾವು ಇದು ಪ್ಲೇನ್ ಆಗಿ ಮಾಡ್ಕೋಬೇಕು ಅಷ್ಟೇ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನೂ ಇಲ್ಲ. ರುಚಿ ಕೂಡ ಒಂದೇ, ಎರಡು ಸೇಮ್ ಅದೇ ಥರನೇ ಇರುತ್ತೆ. ನೋಡಿ ಇದೇ ಥರ ಎಲ್ಲವನ್ನು ನಾನು ಮಾಡಿ ರೆಡಿ ಮಾಡ್ತಾ ಇದ್ದೀನಿ. ನೀವು ಮನೇಲಿ ಹಬ್ಬ ಮಾಡ್ಕೊಳ್ಳಿ, ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇದು ಕೂಡ ರೆಡಿ ಆಯಿತು. 2 ರೀತಿ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ಸೂಪರ್ ಅಲ್ವಾ? ನೋಡಿ ಮೊಹರಂ ಹಬ್ಬನ ನಾವು ಈ ರೀತಿ ಸ್ವೀಟನ್ನು ಮಾಡಿ ಮನೆ ಮಂದಿಯೆಲ್ಲ ತಿನ್ನೋಣ. ನೋಡಿ ಸೂಪರ್ ಅಲ್ವಾ? ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.